ಚೆನ್ನಾಗಿದೆ. ಇವಾಗ ತಾನೇ ರಿಲೀಸ್ ಆಗಿದೆ, ಇವತ್ತು ತಾನೇ ಮಾಡಿರೋ ಪ್ರೀಮಿಯರ್ ಶೋಸು. ಅದರಿಂದ ಒಂಚೂರು ನಿಧಾನಕ್ಕೆ ಜನರಿಗೆ ತಲುಪಿ ನಿಧಾನಕ್ಕೆ ಥಿಯೇಟ್ರ್ ಒಂದೊಂದೇ ಜನ ಬರ್ತಾ ಇದ್ದಾರೆ. ಮಿನಿಮಮ್ ಕೆಪಾಸಿಟಿ ಆಗ್ತಾ ಇದೆ. ಇವತ್ತು ವಿಕ್ಟ್ರಿಲಿ ಆಲ್ಮೋಸ್ಟ್ ಹೌಸ್ಫುಲ್ ಶೋ ಆಗಿದೆ. ಸೊ ಖುಷಿ ಇದೆ, ಬಟ್ ಇನ್ನೂ ಹೆಚ್ಚಿನ ಜನರಿಗೆ ತಲುಪಬೇಕು. ಅದಕ್ಕೆಲ್ಲ ನಿಮ್ಮ ಸಹಾಯ ಬೇಕು. ಇವಾಗ ಕಾಮಿಡಿ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ನೋಡಿದವ್ರಿಗೆಲ್ಲ ಇಷ್ಟ ಆಗಿದೆ ಸಿನಿಮಾ. ತುಂಬ ಮಜಾ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ತುಂಬ ಮಕ್ಕಳನ್ನ ಕರ್ಕೊಂಬರ್ತಾ ಇದ್ದಾರೆ, ಫ್ಯಾಮಿಲಿನ ಕರ್ಕೊಂಬರ್ತಾ ಇದ್ದಾರೆ. ಸೊ ಖುಷಿ ಆಗ್ತಾ ಇದೆ, ಬಟ್ ಹೆಚ್ಚಿಗೆ ಜನರಿಗೆ ತಲುಪೋದು ಭಾಳ ಮುಖ್ಯ. ಸೊ ಎಸ್, ಕ್ವಾಲಿಟಿ ಜೊತೆಗೆ ಮ್ಯೂಸಿಕ್ ಆಗಿರ್ಬೋದು ಎಲ್ಲದರಲ್ಲೂ ಪ್ಲಸ್ ಪಾಯಿಂಟ್ ಆಗಿದೆ. ಅಂದರೆ ಸಿನಿಮಾ ಎಲ್ಲ ಡಿಪಾರ್ಟ್ಮೆಂಟು ವರ್ಕ್ ಆಗಬೇಕು, ಒಂದು ಸಿನಿಮಾ ವರ್ಕ್ ಆಗಬೇಕು ಅಂತಂದರೆ. ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅದು ಏನೇನು ಸೌಕರ್ಯಗಳು ಕೊಡಬೇಕು ಅದನ್ನು ಕೊಡಬೇಕಾಗುತ್ತೆ. ನಿರ್ಮಾಪಕರು ಒಂದು ಒಳ್ಳೆಯ ಬಜೆಟ್, ದೊಡ್ಡ ಬಜೆಟಲ್ಲೇ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ತುಂಬ ಅದ್ಭುತವಾಗಿ ವರ್ಕ್ ಆಗಿದೆ, ಸೀನ್ಸ್ಗಳು ವರ್ಕ್ ಆಗಿದೆ, ಆ್ಯಕ್ಟರ್ಸ್ಗಳು ದೊಡ್ಡ ಬಳಗನೇ ಇದೆ, ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಜನರು ಹೇಳೋದು ಕೆಲಸಗಳು ನೋಡಿದ್ದೀರಾ. ಐ ಥಿಂಕ್ ನಮಗೂ ತುಂಬ ಮಳೆಗಾಲ ಆಯ್ತು ಇವಾಗ. ಸೊ ಸಿನಿಮಾ ಚೆನ್ನಾಗಿದ್ದರೆ, ಸಿನಿಮಾ ಇಷ್ಟ ಆದರೆ ಡೆಫಿನೆಟ್ಲಿ ಥಿಯೇಟ್ರಿಗೆ ಬರ್ತಾರೆ. ಬಟ್ ಏನಾಗ್ತಿದೆ, ಸುಮಾರು ಸಿನಿಮಾಗಳು ಇರೋದ್ರಿಂದ ಎಲ್ಲೋ ಒಂದು ಕಡೆ ಕಳೆದೋಗ್ತಾ ಇದೆಯೇನೋ ಅಂತ ಅನಿಸುತ್ತೆ ಕೆಲವು ಸತಿ. ಬಟ್ ಅಫ್ಕೋರ್ಸ್ ಇವಾಗ ಶುರುವಾಗಿರೋದು ಅಲ್ಲಲ್ಲಲ್ಲಿ ಒಂದಿಷ್ಟು ಶೋಸ್ಗಳು ಚೆನ್ನಾಗಿ ಆಗ್ತಾ ಇದೆ. ಸೊ ಅದೆಲ್ಲ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ನಾಳೆಗೆ ನಾಡ್ದಿಗೆ ನಮಗೆ ಕನ್ವರ್ಟ್ ಆಯಿತು ಅಂತಂದರೆ ಐ ಥಿಂಕ್ ಸಿನಿಮಾ ವಿಲ್ ಡೆಫಿನೆಟ್ಲಿ ಡೂ ಗುಡ್ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ರಿಗೂ ಹೇಳೋದು, ಇಡೀ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡುವಂಥ ಸಿನಿಮಾ, ಮಕ್ಕಳನ್ನ ಕರ್ಕೊಂಬಂದು ನೋಡುವಂಥ ಸಿನಿಮಾ. ಎಸ್ಪೆಷಲಿ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ವಯಸ್ಸಾದವರು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರನ್ನೂ ಕರ್ಕೊಂಬಂದು ನೋಡುವಂಥ ಸಿನಿಮಾ. ಗಿವ್ ಇಟ್ ಅ ಟ್ರೈ. ಒಂದು ಈ ವೀಕೆಂಡು ಫ್ರೀಯಾಗಿದ್ದಾಗ ಯಾವುದೋ ಸಿನಿಮಾ ನೋಡಬೇಕು ಅಂತಂದಾಗ ಒಂದು ಸಿನಿಮಾ ನೋಡಿ. ಅದು ನಾನೆಲ್ಲೋ ಮೊನ್ನೆ ಹೇಳೋದು ಕೇಳ್ತಾ ಇದ್ದೆ, ನವಂಬರ್ ತಿಂಗಳಲ್ಲಿ ಬರೀ ನವಂಬರ್ 1ನೇ ತಾರೀಕು ಮಾತ್ರ ನಾವು ಕನ್ನಡದವರು ಅಂಥೇಳಿ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿ ಸ್ವೀಟ್ ತಿನ್ನೋದಲ್ಲ. ಅಟ್ಲೀಸ್ಟ್ ಕನ್ನಡಕ್ಕೋಸ್ಕರ, ಕನ್ನಡದ ಪರ ಹೋರಾಡೋಕ್ಕೆ ಹೊರಗಡೆ ಹೋಗಿನೇ ಹೋರಾಡಬೇಕಾಗಿಲ್ಲ. ಒಂದು ಕನ್ನಡ ಸಿನಿಮಾ ನೋಡೋದ್ರ ಮೂಲಕನೂ ಕನ್ನಡನ ಸಪೋರ್ಟ್ ಮಾಡ್ಬೋದು ಅನಿಸುತ್ತೆ. ಯಾವುದೇ ಒಳ್ಳೆ ಸಿನಿಮಾ ಬಂದಾಗ, ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಯಾವುದೇ ಒಳ್ಳೆ ಸಿನಿಮಾ ಬಂದಾಗ, ಒಳ್ಳೆ ಸಿನಿಮಾ ಅಂತ ನಿಮ್ಮ ಕಿವಿಗೆ ಬಿದ್ದಾಗ ಹೆಚ್ಚಿಗೆ ವೆಯ್ಟ್ ಮಾಡಿದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ. ಆ್ಯಂಡ್ ಮೊದಲನೇ 3 ದಿನಗಳಲ್ಲೇ ನೋಡಿ, ಶುಕ್ರವಾರ, ಶನಿವಾರ, ಭಾನುವಾರ. ಈಗ ಸೋಮವಾರದ ಪರಿಸ್ಥಿತಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಶುಕ್ರವಾರ, ಶನಿವಾರ, ಭಾನುವಾರನೇ ಸಿನಿಮಾ ಬಂದು ನೋಡಿ. ಹಾಗೆ ಮಾಡೋದ್ರಿಂದ ಪ್ರಾಬ್ಲಿ ನಾವು ಎಲ್ಲೋ ಒಂದು ಕಡೆ ಕನ್ನಡದ ಭಾಷೆಗಾಗಿರ್ಬೋದು, ಅಥವಾ ಕನ್ನಡಕ್ಕಾಗಿರ್ಬೋದು, ಅಥವಾ ಕರ್ನಾಟಕಕ್ಕಾಗಿರ್ಬೋದು, ಎಲ್ಲ ನಮ್ಮದೊಂದು ಕೊಡುಗೆ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿರ್ಬೋದು. ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಅಂದರೆ ಅಣ್ಣವ್ರದ್ದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಆಯಿತು, ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್ ಅದು. ಆ್ಯಂಡ್ ಆಲ್ಸೋ ಅದು ಕೂಡ ಹ್ಯೂಮರ್ ಸಬ್ಜೆಕ್ಟು. ಆ್ಯಂಡ್ ಕೋಇನ್ಸಿಡೆನ್ಸ್ ಅಂದರೆ ನಮ್ಮದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ಹ್ಯೂಮರ್ ಸಬ್ಜೆಕ್ಟು. ಸೊ ಅದೆರಡು ಇಟ್ಕೊಂಡು ಒಂದು ನೆನಪಿಗಿರಲಿ ಅಂತೇಳಿ ಮಾಡಿಸ್ಕೊಂಡೆ. ಎರಡೂ ಮಿಕ್ಸ್ ಮಾಡಿ, ಅಣ್ಣವ್ರದ್ದು ಮತ್ತು ನಮ್ಮ ಸಿನಿಮಾ ಎರಡೂ ಸೇರಿ ಬ್ಯಾಂಕ್ ಆಫ್ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕೊಲಾಜ್ ಮಾಡಿ ನನ್ನ ಸ್ನೇಹಿತ ಭರತ್ ಸಾಗರ್ ಅವರು, ಸುದೀಪ್ ಸರ್ಗೆ ಬಿಗ್ ಬಾಸ್ಗೆಲ್ಲ ಮಾಡ್ತಾರಲ್ಲ, ಅವ್ರು ಮಾಡಿಕೊಟ್ರು ಜಾಕೆಟ್. ಸರ್, ಗರ್ಲ್ ಫ್ರೆಂಡು ಒಳ್ಳೆ ರೆಸ್ಪಾನ್ಸ್ ಇರ್ತಾರೆ ಸರ್. ನೀವು ತೆಲುಗಲ್ಲೂ ಸೊ ಇದನ್ನು ತೆಲುಗು ಗೊತ್ತಿಲ್ಲ, ಇಲ್ಲಿನ ರೆಸ್ಪಾನ್ಸ್ ನೋಡಬೇಕು. ಫಸ್ಟ್ ನಾವು ಇಲ್ಲಿನ ಜನಕ್ಕೆ, ಇಲ್ಲಿನ ಭಾಷೆಗೆ ಇಲ್ಲಿಗೆ ಸಿನಿಮಾ ಮಾಡಿದ್ದು. ಸೊ ಈ ಸಿನಿಮಾ ಇಲ್ಲಿಗೆ ಚೆನ್ನಾಗಿ ಕನೆಕ್ಟ್ ಆಗಿ ಇಲ್ಲಿ ಒಳ್ಳೆ ಪ್ರಶಂಸೆ ಬಂತು ಅಂದರೆ ಆವಾಗ ಬೇರೆ ಭಾಷೆ ತೊಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಆ್ಯಸ್ ಆಫ್ ನಾವು ಕನ್ನಡ ಕಾನ್ಸಂಟ್ರೇಟ್ ಮಾಡಬೇಕು. ಅಪ್ಕಮಿಂಗ್ ಮಾತಾಡೋಣ ಸರ್. ರಿಲೀಸ್ ಆಗಿರೋದು ಫಸ್ಟ್ ಚೆನ್ನಾಗಾಗಲಿ. ರಿಲೀಸ್ ಆಗಿರೋದು ಚೆನ್ನಾಗಾದರೆ ಅಪ್ಕಮಿಂಗ್ಗಳ ಬಗ್ಗೆ ಮಾತಾಡ್ಬೋದು, ಅಥವಾ ಅಪ್ಕಮಿಂಗ್ ಏನಾದರೂ ಮಾಡ್ಬೋದು. ಸೊ ರಿಲೀಸ್ಗಳು ಹೆಂಗಾಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಅಪ್ಕಮಿಂಗ್ ಸಿನಿಮಾಗಳು ನಿಂತಿರ್ತವೆ. ಸೊ ಇದು ರಿಲೀಸ್ ಇದೆಯಲ್ಲ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಇದಾಗಲಿ ಫಸ್ಟ್, ಆರಾಮಾಗಿ ಚೆನ್ನಾಗಾಗಲಿ. ಚೆನ್ನಾಗಾದ್ಮೇಲೆ ಬರ್ತೀನಿ ಒಂದ್ಸತಿ ಅಪ್ಕಮಿಂಗ್ ಬಗ್ಗೆ ಹೇಳೋಕ್ಕೆ ಅಂತಲೇ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾವುದೇ ಸಿನಿಮಾ ಇದ್ರೂ ಟೈಮ್ ಮಾಡಿಕೊಂಡು ಬಂದು ಸಿನಿಮಾ ಪ್ರಚಾರಕ್ಕೆ ನಮ್ಗೆ ಭಾಳ ಸಹಾಯ ಮಾಡ್ತೀರಾ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಖಂಡಿತವಾಗ್ಲೂ ನಿರ್ಮಾಪಕರಿಗೆ ನಾನು ಅದೇ ಹೇಳಿದೆ ಬೆಳಿಗ್ಗೆ, ಹಂಗಾಗುತ್ತೆ ಹೆಂಗಾಗುತ್ತೋ ನನಗೆ ಗೊತ್ತಿಲ್ಲ. ನಾನು ತುಂಬ ಪ್ರಾಕ್ಟಿಕಲ್ ಮನುಷ್ಯ. ಬಟ್ ಏನಂದರೆ ಹಾಕಿರೋ ದುಡ್ಡು ನಿರ್ಮಾಪಕರಿಗೆ ಬಂತು ಅಂತಂದರೆ ಸಿನಿಮಾ ಸಕ್ಸಸ್ ಅಂತ ಅರ್ಥ. ಸೊ ನಾವೆಲ್ಲರೂ ಹೋರಾಡ್ತಾ ಇರೋದು ಹಾಕಿರೋ ದುಡ್ಡು ವಾಪಸ್ ಬರಬೇಕು ನಿರ್ಮಾಪಕರಿಗೆ. ಯಾವಾಗ ಅವ್ರು ಇನ್ನೊಂದಿಷ್ಟು ಸಿನಿಮಾ ಮಾಡ್ತಾರೆ, ಕನ್ನಡದಲ್ಲೇ ಅವ್ರು ಸಿನಿಮಾ ಮಾಡ್ತಾರೆ, ಕನ್ನಡ ಕಲಾವಿದರು ಬರ್ತಾರೆ, ಕನ್ನಡ ನಿರ್ದೇಶಕರು ಬರ್ತಾರೆ, ಇನ್ನೊಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳಾಗುತ್ತೆ ಅನ್ನೋದು ಒಂದಿದು. ಬಟ್ ಗುಡ್, ಫೀಲಿಂಗ್ ವೆರಿ ಗುಡ್. ಬಿಕಾಸ್ ಈ 7-8 ಸಿನಿಮಾಗಳ ಮಧ್ಯ ರಿಲೀಸ್ ಆದರೂ ಎಲ್ಲೋ ಒಂದು ಕಡೆ ನಮ್ಮದು ತುಂಬ ಚೆನ್ನಾಗಿ ಟಾಕ್ ಇರೋದು ತುಂಬ ಖುಷಿ ಕೊಡುತ್ತೆ ಅನಿಸುತ್ತಾ? ನಿಮಗೆಲ್ಲ ಟಾಕ್ ಇದೆ ಅಂತ ಅನಿಸ್ತಾ ಇದೆಯಾ?